ಯಾರು ನೀವು? ಭಟ್ರು ಮನೇಲಿಲ್ಲ. ಭಟ್ರಿಗೊಬ್ಳು ಮಗಳಿದ್ಲಲ್ಲ, ಅವಳು ಇಲ್ವೋ? ಮನು, ಅಮ್ಮ 6 ತಿಂಗಳಿಂದ ಕಾಲು ನೋವು ಅಂತಿತ್ತು. ಡಾಕ್ಟರ್ ತೋರ್ಸಕ್ಕೆ ಅಪ್ಪ ಸಾಗರ್ ಕರ್ಕೊಂಡು ಹೋಗಿದ್ದಾರೆ. ಹಾಗಾದ್ರೆ ನಾನು ಮನೆಯೊಳಗೆ ಬರೋ ಹಾಗಿಲ್ಲ. ಯಾಕೆ? ನೀನು ಒಬ್ಬಳೇ ಇದೆಯಲ್ಲ. ನನ್ ಮೇಲೂ ನಿಮ್ ಮೇಲೂ ಇಬ್ರ ಮೇಲೂ ನಂಗೆ ನಂಬಿಕೆ ಇದೆ ಮನು. ಥ್ಯಾಂಕ್ ಯು. ರೇಣು, ನಿನಗೊಂದು ಸಂತೋಷ ಸುದ್ದಿ. ಏನು? ನೀನು ಪರೀಕ್ಷೆಯಲ್ಲಿ ಪಾಸ್. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ನನ್ ಬಗ್ಗೆ ಏನು ಕೇಳಿಲ್ವಲ್ಲ? ನಿಮ್ ಮರ್ದಗ್ಲ ಮುಖ ನೋಡೇ ನಂಗೆ ಗೊತ್ತಾಯ್ತು ನೀವು ಪಾಸ್ ಆಗಿದ್ದೀರಿ ಅಂತ. ಬರೀ ಪಾಸ್ ಅಲ್ಲ, ಫಸ್ಟ್ ಕ್ಲಾಸ್. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಮತ್ತೆ ಮಧು? ಅವನು ಪಾಸ್. ಹಾಗಾದ್ರೆ ನಂಗೆ ತಪ್ಪಲ್ಲಿ ಖುಷಿ. ರಿಸಲ್ಟ್ ಹೇಳಕ್ ತಾನೇ ಬಂದಿದ್ರಿ? ಹೇಳಾಯ್ತಲ್ಲ, ಹೊರಡಿ. ರೇಣು, ರೇಣು, ನಾನ್ ಫಸ್ಟ್ ಕ್ಲಾಸ್ ಬರ್ಬೇಕು ಅಂತ ನೀನೇ ಹೇಳ್ತಾ ಇದ್ದೆ. ಈಗ ಬಂದಿದ್ದೀನಿ. ಈ ಸಂತೋಷಕ್ಕೋಸ್ಕರ ನೀನ್ ನನಗೇನು ಕೊಡಲ್ವಾ? ಅಮ್ಮಂಗ್ ಮೈ ಹುಷಾರಿಲ್ಲ, ಮನೇಲಿ ಏನು ಸಿಹಿ ಮಾಡಿಲ್ಲ. ಮತ್ತೇನ್ ಹುಡುಕ್ತಾ ಇದೀಯಾ? ಇರಿ. ನೋಡಿ, ಮನೇಲಿರೋದೇ ಈ ಜೋನಿ ಬೆಲ್ಲ. ಇದನ್ನೇ ಬಾದಾಮಿ ಹಲ್ವಾ ಅಂತ ತಿಳ್ಕೊಳ್ಳಿ. ತಗೊಳ್ಳಿ. ನೀನ್ ಪಾಸ್ ಆಗಿರೋಕ್ಕೋಸ್ಕರ ಎಲ್ಲಿ? ಸಿಹಿ ತಿಂದಾಯ್ತಲ್ಲ, ಹೊರಡಿ. ನಿನ್ ಎಡಗನ್ನೇ ಊದ್ಕೊಂಡಿದೆ. ಬಿಡ್ಬೇಡಿ ರೈಲು, ಹೋಗಿ. ದೇವರಾಣೆಗೂ ಬೇಕಾದ ಕನ್ನಡಿ ನೋಡ್ಕೊ. ಇವತ್ತು ನೀನೆಷ್ಟು ಸುಂದರವಾಗಿ ಕಾಣಿಸ್ತೀಯ ಗೊತ್ತಾ? ನಾನು ಸುಂದರವಾಗಿ ಕಾಣಿಸ್ತಿದ್ದೀನ? ಮೊದಲು ಡಾಕ್ಟರ್ ಹತ್ರ ಹೋಗಿ ನಿಮ್ ಕಣ್ ಟೆಸ್ಟ್ ಮಾಡಿಸ್ಕೊಳ್ಳಿ. ನೀವು ಹೋಗಿ ಇಲ್ಲಿಂದ. ರೇಣು, ಪಾರ್ವತಿ ಪರಶಿವರ ಪ್ರಣಯ ಪ್ರಸಂಗ, ಶೃಂಗಾರಧಾರೆಯ ನಾಟ್ಯರಂಗ. ಪಾರ್ವತಿ ಪರಶಿವರ ಪ್ರಣಯ ಪ್ರಸಂಗ, ಶೃಂಗಾರಧಾರೆಯ ಕಾಮನು ಹೂಡಿದ ಹೂಬಾಣ, ಪರವಶವಾಯಿತು ಶಿವನ ಮನ. ಕಾಮನು ಹೂಡಿದ ಹೂಬಾಣ, ಪರವಶವಾಯಿತು ಶಿವನ ಮನ. ಮನೋಹರಿ ಮಹೇಶ್ವರಿ, ನೀನೇ ಎನ್ನ ಹೃದಯೇಶ್ವರಿ. ಎಂದನು ಆ ಜಟಾಧಾರಿ, ಎಂದನು ಆ ಜಟಾಧಾರಿ.
ಧಾರಿ ಪಾರ್ವತಿ ಪರಶಿವರ ಪ್ರಣಯ ಪ್ರಸಂಗ ಶೃಂಗಾರ ಧಾರೆಯ ನಾಟ್ಯರಂಗ ಪ್ರಸಂಗ ಶೃಂಗಾರ ಧಾರೆಯ ನಾಟ್ಯರಂಗ ಸ್ಪಂದನ ಪರಶಿವನರ್ತನ ಪರಶಿವ ಸನ್ನಿಧಿ ಪಾರ್ವತಿ ಚೇತನ ಪಾರ್ವತಿ ಸ್ಪಂದನ ಪರಶಿವನರ್ತನ ಪರಶಿವ ಸನ್ನಿಧಿ ಪಾರ್ವತಿ ಚೇತನ ರಾಗಾನಂದದ ಯೋಗ ವೈಭವ ಪ್ರೇಮವೇ ಸದಾನಂದ ಪ್ರೇಮವೇ ಸದಾನಂದ ಪಾರ್ವತಿ ಪರಶಿವನ ಪ್ರಣಯ ಪ್ರಸಂಗ ಶೃಂಗಾರ ಧಾರೆಯ ನಾಟ್ಯರಂಗ ಪಾರ್ವತಿ ಪರಶಿವನ ಪ್ರಣಯ ಪ್ರಸಂಗ ಶೃಂಗಾರ ಧಾರೆಯ ನಾಟ್ಯರಂಗ. ಸಾರಿ ರೇಣು, ಸಾರಿ. ನೀ ನನ್ನಲ್ಲಿಟ್ಟಿದ್ದ ವಿಶ್ವಾಸನ ನಾನು ದುರುಪಯೋಗ ಪಡಿಸ್ಕೊಂಡ್ಬಿಟ್ಟೆ. ನಾನು ಅಯೋಗ್ಯ ರೇಣು, ಅಯೋಗ್ಯ. ಎರಡೂ ಕೈ ಸೇರಿದ್ರೇನೆ ಚಪ್ಪಾಳೆ ಮನು. ನಡೆದಿದ್ದ ಬಗ್ಗೆ ಪಶ್ಚಾತ್ತಾಪ ಪಟ್ಟು ಏನ್ ಪ್ರಯೋಜನ? ನಡೆಯೋದಕ್ಕೆ ಮುಂಚೆನೆ ನಮ್ಮಿಬ್ಬರಿಗೂ ಪರಿಜ್ಞಾನ ಇರ್ಬೇಕಾಗಿತ್ತು. ನಮ್ಮಿಬ್ಬರಿಗೂ ಪರಿಜ್ಞಾನ ಇರ್ಬೇಕಾಗಿತ್ತು. ರೇಣು, ಈ ನಿಮಿಷದಿಂದ ನೀನ್ ನನ್ನ ಹೆಂಡ್ತಿ ರೇಣು, ನನ್ನ ಹೆಂಡ್ತಿ. ರೇಣು, ನನಗೆ ಡಾಕ್ಟರ್ ಆಗ್ಬೇಕು ಅಂತ ತುಂಬಾ ಆಸೆ. ಆಗಿ ದೊಡ್ಡ ಡಾಕ್ಟರ್ ಆಗಿ ನನ್ನ ಮೆಡಿಕಲ್ ಕೋರ್ಸ್ ಮುಗಿಯೋಷ್ಟೊತ್ತಿಗೆ 5 ವರ್ಷ ಆಗುತ್ತೆ. ಅಲ್ಲಿ ತನಕ ನೀ ನನಗೋಸ್ಕರ ಕಾಯ್ಬೇಕು. ಕಾಯ್ತೀಯಾ? ನಿಮಗೋಸ್ಕರ 5 ವರ್ಷ ಏನು, 5 ಯುಗ ಬೇಕಾದ್ರೂ ಕಾಯ್ತೀನಿ ಮನು. ಮನು, ಈ ಮನಸ್ಸು ಮೈ
ಎರಡು ನಿಂದೆ, ನಿಮ್ಮೊಬ್ಬರದೆ ಮನು, ನಿಮ್ಮೊಬ್ಬರದೆ. ಏನ್ ಮಧು? ಮೆಡಿಕಲ್ ಸೇರಕ್ ಬ್ಯಾಂಗ್ಳೂರ್ಗೆ ಹೋಗೋ ಅವಾಂತರದಲ್ಲಿ ನೀ ದೊಡ್ಡ ತಪ್ಪು ಮಾಡಿದ್ಯಾ ಮನ. ತಪ್ಪು ಏನದು? ರೇಣು ಏನಾದ್ರೂ ಹೇಳಲ್ಲ? ಪಾಪ ಅವಳೇನ್ ಹೇಳ್ತಾಳೆ? ಅಲ್ಲ ಕಣ, ನೀನ್ ಬೆಂಗಳೂರು ಹೋಗೋ ವಿಷಯ ರೇಣು ಹೇಳ್ದೇನೋ? ಹೇಳ್ದೆ ಹೋಗ್ಬಿಡ್ತೀನಿ ನಾನು. ಅವಳನ್ನ ಎಲ್ಲಿ ಹೇಗ್ ಮೀಟ್ ಮಾಡ್ಬೇಕು ಅಂತ ನಾನು ಬೆಳಗ್ಲಿಂದಲೂ ತಲೆ ಕೆಡಿಸ್ಕೊಳ್ತಾ ಇದ್ದೀನಿ. ಇದಾನಲ್ಲ ಈ ಮೇಘದೂತ. ನಿಮ್ಮಿಬ್ಬರು ಮೀಟಿಂಗ್ ಏರ್ಪಾಡು ಮಾಡಿದ್ದೀನಿ. ರೇಣು ನಿನಗೋಸ್ಕರ ಬಸ್ ಸ್ಟಾಪ್ ಅಲ್ಲಿ ವೇಟ್ ಮಾಡ್ತಾ ಇದ್ದಾಳೆ. ಹೋಗಿ ಮೀಟ್ ಮಾಡು. ಹರಿಯಪ್. ಥ್ಯಾಂಕ್ ಯು. ಗುಡ್ ಲಕ್. ಥ್ಯಾಂಕ್ ಯು. ರೇಣು, ಅಳಬೇಡ. ನಾನು ನಾಳೆ ಊರಿಗೆ ಹೋಗ್ತಾ ಇದ್ದೀನಿ. ಹಾಲಪ್ಪನ ಅಂಗಡಿ ಅಡ್ರೆಸ್ಸಿಗೆ ನಿನ್ನ ಪದೇ ಪದೇ ಕಾಗದ ಬರೀತೀನಿ. ಅವನಿಗೆ ಹೇಳ್ಬಿಟ್ಟು ಹೋಗಿರ್ತೀನಿ. ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ನೀನು ಅಷ್ಟೇ, ಏನು ಯೋಚನೆ ಮಾಡಬೇಡ. ನನಗೆ ರಜಾ ಸಿಕ್ಕಿದಾಗೆಲ್ಲ ನೀನ್ ನೋಡಕ್ ಓಡ್ ಬಂದ್ಬಿಡ್ತೀನಿ. ಏನಮ್ಮ ರೇಣು, ಏನ್ ಬೇಕಿತ್ತು? ಲೆಟ್ರು. ಲೆಟ್ರ್ ಅಂದ್ರೆ ಏನಮ್ಮ? ಕಾಗ್ದ ಹಾಲಪ್ಪ. ಕಾಗದನ ಮಾರಲ್ಲಮ್ಮ, ಎಲ್ಲ ಹುಡುಗರು ಪೇಟೆಯಿಂದಲೇ ತಂದ್ಬಿಡ್ತಾರೆ. ನನ್ನ ಅಂಗಡಿಯಲ್ಲಿ ಬೆಳ್ಳುಳ್ಳಿ ಇದೆ, ಮೆಣಸಿನಕಾಯಿ ಇದೆ, ಈರುಳ್ಳಿ ಇದೆ, ಬಳೆ ಇದೆ. ಅದೆಲ್ಲ ಅಲ್ಲ ಹಾಲಪ್ಪ, ಮನು ಕಾಗ್ದ. ಮನು ಕಾಗದ? ನಿನ್ನೇನೆ ಬಂತಲ್ಲ. ಕೊಡು ಮತ್ತೆ. ಎಲ್ಲಿಟ್ಬಿಟ್ಟೆ? ನಿನ್ನ ಕೊಟ್ಟಾಗಿತ್ತು. ಅಯ್ಯೋ ಸತಾಯಿಸ್ಬೇಡ ಹಾಲಪ್ಪ, ಇವತ್ತೇ ನಾ ಬರ್ತಿರೋದು. ಇವತ್ತೇ ನೀ ಬರ್ತಿರೋದು? ಎಲ್ಲಿಟ್ಬಿಟ್ಟೆ? ಎಲ್ಲಿಟ್ಬಿಟ್ಟೆ? ಇಲ್ಲೇ ಇದೆ. ನನ್ನ ಪ್ರೀತಿ ರೇಣು, ಪ್ರೇಮದ ಗುಲಾಬಿ ರೇಣು, ಇನ್ನೂ ಏನೇನೋ ರೇಣು. ರೇಣು, ನಾನೀಗ ಬೆಂಗಳೂರಿನಲ್ಲಿ ಸಂಬಂಧಿಕರ ಮನೆಯಲ್ಲಿ ಉಳಿದು ಮೆಡಿಕಲ್ ಸೀಟ್ಗೆ ಪ್ರಯತ್ನಿಸುತ್ತಿದ್ದೇನೆ. ನನ್ನ ಜೊತೆ ನಮ್ಮ ತಂದೆಯವರೂ ಇದ್ದಾರೆ. ನನಗೆ ಬೆಂಗಳೂರಿನಲ್ಲಿ ಸೀಟ್ ಸಿಗುವುದೇ ಅನುಮಾನವಾಗಿದೆ. ಆದ್ರಿಂದ ನಿರ್ದಿಷ್ಟ ವಿಳಾಸ ನಿನಗೆ ಕೊಡಲು ಆಗುವುದಿಲ್ಲ. ಬೆಂಗಳೂರಿನಲ್ಲಿ ಸೀಟ್ ಸಿಗದಿದ್ದರೂ ಭಾರತದ ಯಾವ ಮೂಲೆಯಲ್ಲೇ ಆಗಲಿ ಸೀಟ್ ಗಿಟ್ಟಿಸಿ ಡಾಕ್ಟರ್ ಆಗಲೇಬೇಕೆಂದು ಸಂಕಲ್ಪಿಸಿದ್ದೇನೆ. ರೇಣು, ನಿನ್ನ ನೆನಪು ನನಗೆ ಬಂದಾಗ ನನಗೆ ಹುಚ್ಚೇ ಹಿಡಿದಂತಾಗುತ್ತದೆ. ನನ್ನ ನಗಲಿ ನಿನಗೂ ಹುಚ್ಚು ಹಿಡಿದಿದೆ ಎಂದು ನಂಬಿದ್ದೇನೆ. ಆ ಹುಚ್ಚನ್ನು ನಿನ್ನಲ್ಲೇ ಮುಚ್ಚಿಟ್ಟುಕೋ ರೇಣು. ನನಗೆ ಸೀಟ್ ಸಿಕ್ಕಿದ ಕೂಡಲೇ ನನ್ನ ಸರಿಯಾದ ವಿಳಾಸ ತಿಳಿಸುತ್ತೇನೆ. ಮದುವೆಗೂ ನನ್ನ ನೆನಪನ್ನು ತಿಳಿಸು. ಹಲೋ. ನಾನು ನಿಮ್ಮನ್ನು ಕೊಲೆ ಮಾಡ್ಬಿಡ್ತೀನಿ. ಐ ಹೇಟ್ ಯು ಮಧು. ಐ ಹೇಟ್ ಯು. ಮನು, ಏನಾಯ್ತು ನಿನ್ಗೆ? ಯಾರನ್ನ ಕೊಲೆ ಮಾಡ್ತೀಯೋ? ನೀಲ, ಈ ಪಾಂಡಿಚೇರಿ ಗಾಳಿ ಕುಡಿದು ಮನುಗೆಲ್ಲ ಹುಚ್ಚಿಡ್ದಿದೆ. ಅಯ್ಯೋ ಮನು, ನೀವು ಹಾಗಾದ್ರೆ ಮಲ್ನಾಡ್ಗೆ ವಾಪಸ್ ಹೊರಟೋಗ್ಬಿಡಿಪ್ಪ. ಮನು, ಲವ್ ಡಿಸಪಾಯಿಂಟ್ಮೆಂಟಾ? ಯಸ್ ನೀಲಾ, ಯಸ್. ನಾನ್ ಪ್ರೀತಿಸಿದ ಹುಡುಗಿ ನನ್ನ ಫ್ರೆಂಡ್ ಜೊತೆ ತಿರುಗ್ತಾ ಇದ್ದಾಳಂತೆ. ನನ್ನ ಸಿಸ್ಟರ್ ಕಾಗದ ಬರ್ದಿದ್ದಾಳೆ.
ಆ ಸ್ಕೌಂಡ್ರಲ್ಗೆ ಮೊದಲಿಂದಲೂ ಅವಳ ಮೇಲೆ ಕಣ್ಣಿತ್ತು. ನಾನೇ ಕಡೆ ಬಂದ ತಕ್ಷಣ ಆ ಕಡೆ ಅವಳ ಮೇಲೆ ಬಲೆ ಬೀಸಿದ್ದಾನೆ. ರೋಗ್ ಅವರಿಬ್ರು ಸೇರಿ ನನಗೆ ವಂಚನೆ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ. ಐ ಹೇಟ್ ದೆಮ್. ಮಿಸ್ಟರ್ ಮನು, ಯು ಆರ್ ಸೋ ಚೈಲ್ಡಿಶ್. ಮನು, ನಾನು ಹೆಣ್ಣಾಗಿ ಹೇಳ್ತಾ ಇದ್ದೀನಿ. ಹೆಣ್ಣು ಕನ್ನಡಿ ಇದ್ದ ಹಾಗೆ. ನೀನಿದ್ದಾಗ ನೀನ್ ಕಾಣಿಸ್ತೀಯ, ಇನ್ನೊಬ್ಬ ಇದ್ದಾಗ ಅವನ್ ಕಾಣಿಸ್ತಾನೆ. ಅದಕ್ಕೆ ನಂಗೆ ಹೆಣ್ಣಿಗಿಂತ ಗಂಡಸಿನ ಮೇಲೆ ನಂಬಿಕೆ ಜಾಸ್ತಿ. ಮಡಿಯೋ ಆ ಹಳ್ಳಿನ ಈ ನೀಲ ಕಂಪನಿಗಿಂತ ಕಂಪನಿ ಬೇಕೇನೋ? ಡೈಮಂಡ್ ಇಸ್ ಎ ಡೈಮಂಡ್. ಮಿಸ್ಟರ್ ರೆಡ್ಡಿ, ನೀವು ನನಗೆ ಎಷ್ಟು ಸೋಪ್ ಹಾಕಿದ್ರು ನನ್ನ ನಿಮ್ಮ ಫ್ರೆಂಡ್ಶಿಪ್ ಇಷ್ಟೇ. ನನಗಿಷ್ಟೇ ಸಾಕು. ಏ ಮಿಸ್ಟರ್ ಮನು, ಚಿಯರಪ್ಪ ಐತೆ. ನೋಡು, ನೀನ್ ಪ್ರೀತಿ ಸೊಳ್ಳೆ ಮದ್ವೆ ಮಾಡ್ಕೊಂಡೆ ಅಂತ ಇಟ್ಕೋ. ಮದ್ವೆ ಆದ್ಮೇಲೆ ಅವಳು ತನಗ್ ಬೇಕಾದವ್ರ ಜೊತೆ ನೀನು ಗೊತ್ತಿಲ್ಲದ ಹಾಗೆ ಗುಟ್ಗುಟ್ಟಾಗಿ ವ್ಯವಹಾರ ನಡೆಸಿದ್ರೆ ಆವಾಗ ನೀನು ವಿಷ ತಗೊಂಡು ಸಾಯೋ ಪರಿಸ್ಥಿತಿ ಬರ್ತಿತ್ತು. ನಾವು ಇವ ಲಕ್ಕಿ ಐತೆ. ನೀಲ, ನಾನ್ ರೇಣುನ ಡೀಪಾಗಿ ಲವ್ ಮಾಡ್ತಾ ಇದ್ದೆ.